ಎಲ್ಲರೂ ಅಲ್ಲಿದ್ದಾರೆ. ನಾನು ಹೇಳಿಲ್ಲ ಆವಾಗ ಅಲ್ಲಿ ಇರ್ಬೇಕು ಅಂತ. ಬನ್ನಿ ಬನ್ನಿ ಸಾಕು ಬನ್ನಿ ತಗೊಂಡಿಲ್ಲ ಅಂದೆ ಇದ್ದೆ ನಾನು ಎಲ್ಲ ನಡ್ರಿ ಆಯ್ತು ಸಾಕು ನಡ್ರಿ 2 ನಿಮಿಷ ಆಯ್ತು ಬರ್ತಾರೆ ಬನ್ನಿ ಸ್ವಲ್ಪ ಇವ್ರೆ ಆಯ್ತು ಎಲ್ಲ ಹೋಗಿದ್ದಾರೆ ಹಿಂದೆ ನೀವೇ ಇಬ್ಬರು ಇರೋದು ನಡಿಯಪ್ಪ ಎಲ್ಲೇ ಇದ್ದಾರೆ ಹಿಂದೆ ನಾನೇ ಹೋಗ್ಬಿಡ್ತೀನಿ ಆಯ್ತು ಬನ್ನಿ ನೀವು ಹೋಗ್ಬಿಟ್ರೆ ಎಲ್ಲ ಸರಿ ಆಗ್ತದೆ ನಾನು ಹಿಂದೆ ಹೋಗ್ಬಿಡ್ತೀನಿ ನೋಡಿ ಬಂದಿದ್ದು ನಡ್ರಿ ಇಲ್ಲ ಇಲ್ಲ ಅದು ಕರ್ತವ್ಯ ಅಲ್ವಾ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ಅದು ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಐ ಥಿಂಕ್ ಅದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗಿಂದ ವೋಟಿಂಗ್ ನಿಮ್ಗೆ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿ ಹಂತದಲ್ಲೂ ನೀವೇನು ತಗೊಂಡಿದ್ರಿ ಆ ಡಿಸಿಷನ್ನು ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚೂರ್ ಆಗ್ತಾ ಹೋಗ್ಬೋದು. ಈ ಬಾರಿ ಸರಿ ವೋಟಿಂಗ್ ಪರ್ಸೆಂಟ್ ಇಲ್ಲಿ ತನಕ ಆಗಿರೋ ಟಿಲ್ ಸಮಯ ತನಕ ಚೆನ್ನಾಗಿ ಆಗ್ತಾ ಇದೆ ಅಂತ ಹೋದ್ ಸರಿ ಹೋಲಿಸ್ಕೊಂಡ್ರೆ ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಇನ್ನು ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೇದು. ಪ್ರತಿ ವರ್ಷ ಈ ವರ್ಷನೂ ಹಿರಿಯರು ಸೀನಿಯರ್ ಸಿಟಿಸನ್ಸ್ ಇರೋ ಅಂತ ಆ ಒಂದು ಕೇರು ಅಥವಾ ಕನ್ಸರ್ನ್ ಇನ್ನು ಯಂಗ್ಸ್ಟರ್ಸ್ ಅಲ್ಲಿ ಬರ್ತಾ ಇಲ್ಲ ಅಂತ ಅದು ಸಾಮಾನ್ಯ ಕಂಡು ಬರ್ತಾ ಇದೆ. ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರೆ, ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಬೈ ದ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ. ಲೋಕಸಭಾ ಎಲೆಕ್ಷನ್ ಯಶ್ ಅವರ ಕನಸಿನ ಭಾರತ ಹೇಗಿರ್ಬೇಕು ಅಂತ ಆಸೆ? ಏನು ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ಕೆ ಬಿಡಬೇಕು. ಅಷ್ಟೇ ಅಲ್ವಾ ಗವರ್ನೆನ್ಸ್ ಅಂತ. ಸರ್ ಇಲ್ಲಿ ತನಕದ್ದು ಚೆನ್ನಾಗಿದೆ ಅಂತ ಅನಿಸ್ತದೆ ಸರ್, ನಿಮ್ಗೆ ತೃಪ್ತಿ ಕೊಡಿ. ಕೆಲವು ಡಿಪಾರ್ಟ್ಮೆಂಟಲ್ಲಿ ತೃಪ್ತಿ ಇರ್ಬೋದು, ಕೆಲವು ಇರಲ್ಲ. ಬಟ್ ಇನ್ ಟೋಟಲ್ ಭಾರತ ಏನು ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಗ್ರಫಿಕ್ಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಇವತ್ತು ಒಳ್ಳೆ ಸ್ಥಾನದಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು